ಸ್ನೇಹಿತರೆ, ಮಹತ್ವದ ಬೆಳವಣಿಗೆಯಲ್ಲಿ ಬ್ರಿಟನ್ ಪ್ರಧಾನಿ ಭಾರತ ಮೂಲದ ರಿಷಿ ಸುನಾಕ್ ಅಧಿಕಾರ ಕಳ್ಕೊಂಡಿದ್ದಾರೆ. ಸುನಾಕ್ರ ಕನ್ಸರ್ವೇಟಿವ್ ಪಾರ್ಟಿ ಯುಕೆ ಚುನಾವಣೆಯಲ್ಲಿ ಹೀನಾಯವಾಗಿ ಸೋತು ಹೋಗಿದೆ. ಬರೋಬ್ಬರಿ 14 ವರ್ಷಗಳ ನಂತರ ಭಾರತಕ್ಕೆ ಸ್ವಾತಂತ್ರ್ಯ ಕೊಡೋ ಟೈಮ್ನಲ್ಲಿ ಅಲ್ಲಿ ಅಧಿಕಾರದಲ್ಲಿದ್ದ ಲೇಬರ್ ಪಕ್ಷ ಅಧಿಕಾರಕ್ಕೆ ಬಂದಿದೆ. ಲೇಬರ್ ಲೀಡರ್ ಕಿಯರ್ ಸ್ಟಾರ್ಮರ್ ಈಗ ಬ್ರಿಟನ್ ಪ್ರೈಮ್ ಮಿನಿಸ್ಟರ್ ಆಗ್ತಾ ಇದ್ದಾರೆ. ಹಾಗಿದ್ರೆ ಇದರಿಂದ ಭಾರತದ ಮೇಲಾಗೋ ಪರಿಣಾಮಗಳೇನು? ಬ್ರಿಟನ್ ಜೊತೆಗಿನ FTA ಒಪ್ಪಂದ ಏನಾಗುತ್ತೆ? ಈ ಹಿಂದೆ ಲೇಬರ್ ಪಕ್ಷ ಕಾಶ್ಮೀರ ವಿಚಾರದಲ್ಲಿ ಪಾಕಿಸ್ತಾನಕ್ಕೆ ಸಪೋರ್ಟ್ ಮಾಡಿತ್ತು. ಹಾಗಿದ್ರೆ ಈಗ ಅದರ ನಿಲುವು ಯಾವ ರೀತಿ ಇರುತ್ತೆ? ಜೊತೆಗೆ ಈ ಕಿಯರ್ ಸ್ಟಾರ್ಮರ್ ಯಾರು? ರಾಜಕೀಯಕ್ಕೆ ಬಂದ 9 ವರ್ಷಗಳಲ್ಲೇ ಬ್ರಿಟನ್ ಪ್ರಧಾನಿ ಹುದ್ದೆಗೆ ಏರಿದ್ದು ಹೇಗೆ? ಇದೆಲ್ಲವನ್ನ ಈ ವರದಿಯಲ್ಲಿ ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ಲೇಬರ್ ಪಾರ್ಟಿ ಕ್ಲೀನ್ ಸ್ವೀಪ್, ಸುನಕ್ ಪಕ್ಷಕ್ಕೆ ದಾಖಲೆಯ ಸೋಲು. ಸ್ನೇಹಿತರೆ, ಬ್ರಿಟನ್ ಅಥವಾ ಯುಕೆ ಯುನೈಟೆಡ್ ಕಿಂಗ್ಡಮ್ ಒಂದು ಕಾಲದಲ್ಲಿ ಇಡೀ ಪ್ರಪಂಚವನ್ನೇ ಆಳಿದ್ದ ರಾಷ್ಟ್ರ. ಆದರೆ ಈಗ ಕೇವಲ 4 ದೇಶಗಳಿಗೆ ಸೀಮಿತವಾಗಿದೆ. ಯುನೈಟೆಡ್ ಕಿಂಗ್ಡಮ್ ಅನ್ನೋದು ಒಕ್ಕೂಟ ರಾಷ್ಟ್ರ. ಇದರಲ್ಲಿ ಇಂಗ್ಲೆಂಡ್, ನಾರ್ದರ್ನ್ ಐರ್ಲೆಂಡ್, ಸ್ಕಾಟ್ಲೆಂಡ್ ಮತ್ತು ವೇಲ್ಸ್ ಹೀಗೆ ಒಟ್ಟು 4 ದೇಶಗಳು ಬರ್ತವೆ. ಈಗ ಈ ಒಕ್ಕೂಟ ದೇಶಕ್ಕೆ ನಡೆದ ಚುನಾವಣೆಯಲ್ಲಿ ಕನ್ಸರ್ವೇಟಿವ್ ಪಕ್ಷ ಭಾರಿ ಮುಖಭಂಗ ಅನುಭವಿಸಿದೆ. ಒಟ್ಟು 650 ಸ್ಥಾನಗಳ ಪೈಕಿ ಕಳೆದ ಬಾರಿ ಅಂದರೆ 2019ರಲ್ಲಿ ಕನ್ಸರ್ವೇಟಿವ್ 365 ಹಾಗೂ ಲೇಬರ್ ಪಕ್ಷ 202 ಸ್ಥಾನಗಳನ್ನು ಪಡೆದಿದ್ವು. ಆದರೆ ಈ ಸಲ ಕನ್ಸರ್ವೇಟಿವ್ 119ಕ್ಕೆ ಕುಸಿದು ಹೋಗಿದೆ. ಕ್ರಶಿಂಗ್ ಡಿಫೀಟ್. ಲೇಬರ್ ಪಕ್ಷ ಬರೋಬ್ಬರಿ 410 ಸ್ಥಾನಗಳನ್ನು ಗೆದ್ದು ಅಧಿಕಾರ ಹಿಡಿದಿದೆ. ರಿಷಿ ಕ್ಯಾಬಿನೆಟ್ ಫುಲ್ ಖಾಲಿ. ಜಸ್ಟ್ ಮಿಸ್ ಆದ ಬ್ರಿಟನ್ ಪ್ರಧಾನಿ. ಪೆನ್ನಿ ಮಾರ್ಡಾರ್ಡ್ ಬ್ರಿಟನ್ ಸಂಸತ್ ಹೌಸ್ ಆಫ್ ಕಾಮನ್ಸ್ನ ನಾಯಕಿ. ಈ ಹಿಂದೆ PM ಸ್ಥಾನಕ್ಕೂ ಕೂಡ ಪೈಪೋಟಿ ನೀಡಿದ್ರು. ಹಾಗೆ ಡಿಫೆನ್ಸ್ ಸೆಕ್ರೆಟರಿ ಗ್ರ್ಯಾಂಟ್ ಶಾಪ್ಸ್, ಎಜುಕೇಷನ್ ಸೆಕ್ರೆಟರಿ ಗಿಲಿಯನ್ ಖೀಗನ್, ಜಸ್ಟಿಸ್ ಸೆಕ್ರೆಟರಿ ಅಲೆಕ್ಸ್ ಚಾಕ್ ಹೀಗೆ ರಿಷಿ ಕ್ಯಾಬಿನೆಟ್ನ ಅತಿರಥ ಮಹಾರಥ 8 ಸಚಿವರು ಸೋತ್ ಹೋಗಿದ್ದಾರೆ. ಬ್ರಿಟನ್ ಇತಿಹಾಸದಲ್ಲೇ ರೆಕಾರ್ಡ್ ಇದು. ರಿಷಿ ಸುನಕ್ಕಿಂತ ಮುಂಚೆ 50 ದಿನಕ್ಕೆ PM ಆಗಿದ್ದ ಲಿಸ್ ಟ್ರಸ್ ಅವರು ಕೂಡ ನಾರ್ಫೋಕ್ ಕ್ಷೇತ್ರದಲ್ಲಿ ಸೋಲನುಭವಿಸಿದ್ದಾರೆ. ರಿಷಿ ಸುನಕ್ ಕೂಡ ತಮ್ಮ ರಿಚ್ಮಂಡ್ ಕ್ಷೇತ್ರದಲ್ಲಿ ಸೋಲಬಹುದು ಅಂತ ಹೇಳಲಾಗಿತ್ತು. ಆದರೆ ಜಸ್ಟ್ ಮಿಸ್ ಆಗಿದ್ದಾರೆ. 10,000 ಮತಗಳ ಅಂತರದಿಂದ ಗೆದ್ದಿದ್ದಾರೆ ಅಷ್ಟೇ. ರಿಷಿ ಸುನಕ್ ಜಾಗಕ್ಕೆ ಈಗ ಲೇಬರ್ ಪಾರ್ಟಿಯ ನಾಯಕ ಕೇರ್ ಸ್ಟಾರ್ಮರ್ ಬರಲಿದ್ದಾರೆ. 9 ವರ್ಷದಲ್ಲೇ ಪ್ರಧಾನಿಯಾದ ಕೇರ್ ಸ್ಟಾರ್ಮರ್ 2019ರಲ್ಲಿ ಬ್ರಿಟನ್ ಸಾರ್ವತ್ರಿಕ ಚುನಾವಣೆಯಲ್ಲಿ ಲೇಬರ್ ಪಾರ್ಟಿ ಈ ರೀತಿ ಶೋಚನೀಯವಾಗಿ ಸೋಲನ್ನು ಕಂಡಿತ್ತು. ಕಳೆದ 85 ವರ್ಷಗಳಲ್ಲೇ ಲೇಬರ್ಗೆ ಅದು ಅತಿದೊಡ್ಡ ಸೋಲಾಗಿತ್ತು. ಅದರ ಮರು ವರ್ಷ ಪಾರ್ಟಿಯ ನಾಯಕತ್ವ ವಹಿಸಿಕೊಂಡವರು ಕೇರ್ ಸ್ಟಾರ್ಮರ್. ಆಗಲೇ ಅವರು ಲೇಬರ್ ಪಾರ್ಟಿಯನ್ನು ಮತ್ತೆ ಅಧಿಕಾರಕ್ಕೆ ತರೋ ಪಣ ತೊಟ್ಟಿದ್ರು. ಸಾಮಾನ್ಯ ಕುಟುಂಬದವರಾಗಿದ್ದ ಕೇರ್ ಸ್ಟಾರ್ಮರ್ ತಮ್ಮ ಕುಟುಂಬದಲ್ಲೇ ವಿಶ್ವವಿದ್ಯಾಲಯದ ಮೆಟ್ಟಿಲು ತುಳಿದ ಮೊದಲಿಗರು. ಆರಂಭದಲ್ಲಿ ವಕೀಲರಾಗಿ, ಅದರಲ್ಲೂ ಕೂಡ ಮಾನವ ಹಕ್ಕುಗಳ ಪರ ವಕಾಲತ್ತು ವಹಿಸಿ ಹೆಸರನ್ನು ಗಳಿಸಿದರು. ಕೆರೇಬಿಯನ್ ಮತ್ತು ಆಫ್ರಿಕಾಗೆ ಹೋಗಿ ಅಲ್ಲಿ ಮರಣದಂಡನೆಗೆ ಗುರಿಯಾದ ಅಪರಾಧಿಗಳ ಪರವಾಗಿ ವಾದ ಮಂಡಿಸಿದರು. ರಾಕ್ನಲ್ಲಿ ಟೋನಿ ಬ್ಲೇರ್ ಸರ್ಕಾರ ಹಸ್ತಕ್ಷೇಪ ನಡೆಸಿದೆ ಅಂತ ಹೇಳಿ ಅದರ ವಿರುದ್ಧನೂ ನ್ಯಾಯಾಲಯದಲ್ಲಿ ಸವಾಲು ಹಾಕಿದ್ರು. 2002ರಲ್ಲಿ ಇಂಗ್ಲೆಂಡ್ ರಾಣಿಯ ಕ್ವೀನ್ಸ್ ಕೌನ್ಸಿಲ್ನಲ್ಲಿ ಕೆಲಸ ಮಾಡಿದ್ರು. 2008-13 ನಡುವೆ ಡೈರೆಕ್ಟರ್ ಆಫ್ ಪಬ್ಲಿಕ್ ಪ್ರಾಸಿಕ್ಯೂಷನ್ಸ್ ಹುದ್ದೆ ಕೂಡ ನಿಭಾಯಿಸಿದ್ರು. ಇಂತಹ ಕೇರ್ ಸ್ಟಾರ್ಮರ್ 2015ರಲ್ಲಿ ರಾಜಕಾರಣಕ್ಕೆ ಕಾಲಿಟ್ರು. ಫೈರ್ ಬ್ರ್ಯಾಂಡ್ ಅಂತ ಕರೆಸ್ಕೊಳ್ಳದೆ ಹೋದರೂ ಕೂಡ ತಮ್ಮ ಕಾನೂನಿನ ತಿಳುವಳಿಕೆ ಹಾಗೂ ಬಿಗಿಯಾದ ನಿಲುವುಗಳಿಂದ ಬಹಳ ಬೇಗ ಜನರ ಗಮನವನ್ನು ಸೆಳೆದ್ರು. 2016ರಲ್ಲಿ ಬ್ರಿಟನ್ ಯುರೋಪಿಯನ್ ಒಕ್ಕೂಟದಿಂದ, ಯುರೋಪಿಯನ್ ಯೂನಿಯನ್ನಿಂದ ಹೊರಗೆ ಬರಬೇಕು, ಬ್ರೆಕ್ಸಿಟ್ ಆಗಬೇಕು ಅಂತ ಚರ್ಚೆ ಆಗ್ತಾ ಇದ್ದಾಗ ಇವರು ಬ್ರೆಕ್ಸಿಟ್ ವಿರುದ್ಧವಾಗಿ ಮಾತನಾಡಿದ್ರು. ಯುರೋಪಿಯನ್ ಯೂನಿಯನ್ನಲ್ಲೇ ಬ್ರಿಟನ್ ಉಳ್ಕೋಬೇಕು ಅಂತ ವಾದ ಮಂಡಿಸಿದ್ರು. ಆದರೆ ಬ್ರೆಕ್ಸಿಟ್ ನಂತರ ಲೇಬರ್ ಪಕ್ಷ ಅಧಿಕಾರಕ್ಕೆ ಬಂದರೆ ಮತ್ತೆ ಒಕ್ಕೂಟ ಸೇರಲ್ಲ ಅಂತ ಕೂಡ ಹೇಳಿದ್ರು. 2019ರಲ್ಲಿ ಲೇಬರ್ ಪಕ್ಷ ಹೀನಾಯವಾಗಿ ಸೋತು ಲೇಬರ್ ನಾಯಕ ಜೆರೆಮಿ ಕಾರ್ಬಿನ್ ರಾಜೀನಾಮೆ ಕೊಟ್ಟಾಗ ಸ್ಟಾರ್ಮರ್ ಪಕ್ಷದ ನೇತೃತ್ವ ವಹಿಸಿಕೊಂಡ್ರು. ಅಲ್ಲಿವರೆಗೂ ಲೇಬರ್ ಎಡಪಂಥೀಯ ಪಕ್ಷ ಅಂತ ಗುರುತಿಸಿಕೊಂಡಿತ್ತು. ಆದರೆ ಕೇರ್ ಸ್ಟಾರ್ಮರ್ ಪಕ್ಷವನ್ನ ಸೆಂಟ್ರಿಸ್ಟ್ ವಿಚಾರಧಾರೆಗಳಿಗೆ ಎಳ್ಕೊಂಡ್ಬಂದ್ರು. ಅದರಲ್ಲೂ ಕಾರ್ಬಿನ್ ಟೈಮ್ನಲ್ಲಿ ಲೇಬರ್ನಲ್ಲಿ ಆಂಟಿಸೆಮಿಟಿಸಮ್ ಅಂದರೆ ಯಹೂದಿ ವಿರೋಧಿ ಧೋರಣೆಗಳು ಕೂಡ ಜಾಸ್ತಿ ಇತ್ತು. ಸ್ಟಾರ್ಮರ್ ಇದನ್ನೆಲ್ಲ ಮುಲಾಜಿಲ್ಲದೆ ತೆಗೆದು ಬದಿಗೆ ಬಿಸಾಕಿದ್ರು. ಜೊತೆಗೆ ಕನ್ಸರ್ವೇಟಿವ್ ಪಕ್ಷದ ಆಡಳಿತ ವಿರೋಧಿ ಅಲೆಯನ್ನು ಸಮರ್ಥವಾಗಿ ಬಳಸಿಕೊಂಡ್ರು. ತಮ್ಮ ತಂದೆ ಟೂಲ್ ಮೇಕರ್, ತಾಯಿ ನರ್ಸ್ ಅನ್ನೋದನ್ನ ಚುನಾವಣಾ ಪ್ರಚಾರದಲ್ಲಿ ಪದೇ ಪದೇ ಹೇಳಿಕೊಂಡ್ರು. ಸ್ಟಾರ್ಮರ್ ಆದಾಯ ತೆರಿಗೆ ಹೆಚ್ಚು ಮಾಡ್ತೀನಿ, ಎಕಾನಮಿಯನ್ನ ಹತೋಟಿಗೆ ತರುತ್ತೀನಿ, ವಿಶ್ವವಿದ್ಯಾಲಯಗಳ ಟ್ಯೂಷನ್ ಫೀಯನ್ನ ರದ್ದು ಮಾಡ್ತೀನಿ ಅಂದಾಗ ಸ್ವಪಕ್ಷದಲ್ಲೇ ಟೀಕೆಗಳು ಕೇಳಿಬಂದ್ವು.
ಆದರೂ ಕೂಡ ಅದನ್ನೆಲ್ಲ ಮೆಟ್ಟಿ ಸ್ಟಾರ್ಮರ್ ಲೇಬರ್ ಪಕ್ಷವನ್ನ ಬ್ರಿಟನ್ ರಾಜಕಾರಣದ ಸೆಂಟರ್ ಸ್ಟೇಜ್ಗೆ ಮತ್ತೆ ಎಳೆದು ತರುವಲ್ಲಿ ಗೆಲ್ಲಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಭಾರತದ ಮೇಲಿನ ಪರಿಣಾಮ ಏನು? ಸ್ನೇಹಿತರೆ, ಭಾರತಕ್ಕೆ ಸ್ವಾತಂತ್ರ್ಯ ಬಂದಾಗ ಲೇಬರ್ ಪಾರ್ಟಿ ಅಧಿಕಾರಕ್ಕಿತ್ತು. ಕ್ಲೆಮೆಂಟ್ ಆಟ್ಲಿ ಪ್ರಧಾನಿಯಾಗಿದ್ರು ನಿಜ. ಲೇಬರ್ ಪಾರ್ಟಿ ಆಗ ಇಂಡಿಪೆಂಡೆನ್ಸ್ಗೆ ಸಪೋರ್ಟ್ ಮಾಡ್ತಾ ಇತ್ತು. ಈ ವಿನ್ಸ್ಟನ್ ಚರ್ಚಿಲ್ ಎದುರಾಳಿ, ಇವರು ಕನ್ಸರ್ವೇಟಿವ್ ಪಾರ್ಟಿಲಿದ್ರು. ಸ್ವಾತಂತ್ರ್ಯಕ್ಕಿಂತ ಮುಂಚಿನ ಕೆಲ ವರ್ಷಗಳಲ್ಲಿ ಅದನ್ನು ತಡೆಯೋಕೆ ಎಲ್ಲ ಪ್ರಯತ್ನವನ್ನ ಚರ್ಚಿಲ್ ಮಾಡಿದ್ರು. ಅವರು ಸಾಮ್ರಾಜ್ಯಶಾಹಿ ಮನಸ್ಥಿತಿಯವರಾಗಿದ್ರು. UK ಪಾಲಿಗೆ ದೊಡ್ಡ ಹೀರೋ ಅವರು, ಆದರೆ ಭಾರತದ ಪಾಲಿಗೆ ಚರ್ಚಿಲ್ ದೊಡ್ಡ ವಿಲನ್. ಒಬ್ಬ ಪೊಲಿಟಿಕಲ್ ಲೀಡರ್ ಆಗಿ ನನಗೂ ಕೂಡ ಅವ್ರು ಇಷ್ಟ ಆಗ್ತಾರೆ. ಆದರೆ ಅವರ ಭಾರತ ವಿರೋಧಿ ಧೋರಣೆ ಮತ್ತು ಸಾಮ್ರಾಜ್ಯಶಾಹಿ ಮನಸ್ಥಿತಿ ಇದೆಯಲ್ಲ, ಆ ಪಾಯಿಂಟಲ್ಲಿ ಅವರು ಭಾರತೀಯರಿಗೆ ನಮಗೆ ವಿಲನ್ ಆಗಿ ಕಾಣಿಸ್ತಾರೆ. ಸೊ ಆಗ ಲೇಬರ್ ಪಾರ್ಟಿ ಇಂಡಿಪೆಂಡೆನ್ಸ್ಗೆ ಸಪೋರ್ಟ್ ಮಾಡಿದ್ದು. ಕ್ಲೆಮೆಂಟ್ ಆಟ್ಲಿ ಚುನಾವಣೆಗೆ ಹೋಗೋಕ್ಕಿಂತ ಮುಂಚೆನೆ ಹೇಳಿದ್ರು, ನಾವು ಅಧಿಕಾರಕ್ಕೆ ಬಂದರೆ ನಾವು ಭಾರತಕ್ಕೆ ಸ್ವಾತಂತ್ರ್ಯವನ್ನ ಕೊಡ್ತೀವಿ ಅಂತ. ಹಾಗಂತ ಸ್ವಾತಂತ್ರ್ಯ ಬಂದ ಮೇಲೆ ಬಹಳ ಫ್ರೆಂಡ್ಶಿಪ್ ಇಲ್ಲ ಈ ಲೇಬರ್ ಪಾರ್ಟಿಗೂ ಭಾರತಕ್ಕೂ. ಅಷ್ಟೊಂದು ಸಂಬಂಧ ಸರಿ ಇಲ್ಲ ಈ ಲೇಬರ್ ಪಾರ್ಟಿಯೊಂದಿಗೆ ಹಿಸ್ಟಾರಿಕಲಿ. ಅದರಲ್ಲೂ ಮುಖ್ಯವಾಗಿ ಕಾಶ್ಮೀರ ವಿಚಾರವಾಗಿ ಬಹಳ ಸಲ ಬಾಲ ಬಿಚ್ಚಿದ್ದಾರೆ ಇವರು. ಈ ಹಿಂದೆ ಜರ್ಮಿ ಕಾರ್ಬಿನ್, ಈ ಕಟ್ಟರ್ ಕರ್ಮಟ ಎಡಪಂಥೀಯ ಜರ್ಮಿ ಕಾರ್ಬಿನ್ ಈತ ಇದ್ದಾಗ 2019ರಲ್ಲಿ ಲೇಬರ್ ಪಕ್ಷ ಕಾಶ್ಮೀರ ವಿಚಾರವಾಗಿ ಒಂದು ಎಮರ್ಜೆನ್ಸಿ ಮೋಷನ್ ಪಾಸ್ ಮಾಡಿಬಿಟ್ಟಿತ್ತು. ಅದರಲ್ಲಿ ಅಂತಾರಾಷ್ಟ್ರೀಯ ವೀಕ್ಷಕರು ಕಾಶ್ಮೀರಕ್ಕೆ ಹೋಗಿ ಅಲ್ಲಿನ ಜನರು ಸ್ವಯಂ ನಿರ್ಣಯ ತೆಗೆದುಕೊಳ್ಳುವಂಥ ಹಕ್ಕಿಗಾಗಿ ಪ್ರತಿಪಾದನೆ ಮಾಡಬೇಕು ಅಂತ ಕರೆ ಕೊಟ್ಟಿದ್ರು. ಇವರಪ್ಪನ ಮನೆ ಆಸ್ತಿ ಇದು, ಇವಾಗಲೂ ಅಲ್ಲಿ ಕೂತ್ಕೊಂಡು ಇಲ್ಲಿದ್ರ ಬಗ್ಗೆ ಇವರು ನಿರ್ಣಯ ಮಂಡಿಸೋಕ್ಕೆ ಇರಲಿ, ಆ ರೀತಿ ಮಾಡಿದ್ರು. ಅಲ್ಲದೆ ಕಾರ್ಬಿನ್ ಭಾರತ ಮತ್ತು ಪಾಕಿಸ್ತಾನ ಎರಡೂ ದೇಶಗಳ ರಾಯಭಾರಿಗಳನ್ನು ಮೀಟ್ ಮಾಡಬೇಕು, ಆ ಮೂಲಕ ಕಾಶ್ಮೀರದಲ್ಲಿ ಶಾಂತಿ ನೆಲೆಸುವಂತೆ ಮಧ್ಯಸ್ಥಿಕೆ ವಹಿಸಬೇಕು ಅಂತೆಲ್ಲ ಹೇಳಿದ್ರು. ಈ ನಿರ್ಣಯವನ್ನ ಭಾರತ ತೀವ್ರವಾಗಿ ಖಂಡಿಸಿತ್ತು. ಲೇಬರ್ ಪಾರ್ಟಿ ತನ್ನ ವೋಟ್ ಬ್ಯಾಂಕ್ ಉಳಿಸ್ಕೊಳ್ಳೋಕೆ ಈ ರೀತಿ ಸರ್ಕಸ್ ಮಾಡ್ತಾ ಇದೆ, ನಾಟಕ ಮಾಡ್ತಾ ಇದೆ ಅಂತ ಭಾರತ ಜಾಡಿಸಿತ್ತು. ಆದರೆ ಒಳ್ಳೆ ವಿಚಾರ ಏನು ಅಂದ್ರೆ, ಕಿಯರ್ ಸ್ಟಾರ್ಮರ್ ಬಂದ್ಮೇಲೆ ಈ ಕಾರ್ಬಿನ್ನ ಈ ಎಲ್ಲ ಮಂಗಾಟಗಳನ್ನ ಇವರು ಕಟ್ ಮಾಡಿದ್ದಾರೆ. 2019ರಲ್ಲಿ ಕಾರ್ಬಿನ್ ನಿಲುವುಗಳಿಂದ ಲೇಬರ್ ಪಾರ್ಟಿಗೆ ಭಾರತೀಯ ಸಮುದಾಯದ ಮತಗಳೇ ಬಿದ್ದಿರಲಿಲ್ಲ, ಭಾರಿ ಪೆಟ್ಟು ಬಿದ್ದಿತ್ತು. ಹೀಗಾಗಿ ಸ್ಟಾರ್ಮರ್ ಆ ತಪ್ಪುಗಳನ್ನ ಸರಿಪಡಿಸೋ ಕೆಲಸಕ್ಕೆ ಕೈ ಹಾಕಿದ್ರು. ಭಾರತ ವಿರೋಧಿ ಮನಸ್ಥಿತಿ ಇದ್ದವರನ್ನೆಲ್ಲ ಪಾರ್ಟಿ ಹುದ್ದೆಗಳಿಂದ ಕಿತ್ತು ಬಿಸಾಕಿದ್ರು. ಭಾರತದ ಜೊತೆಗೆ ಉತ್ತಮ ಸಂಬಂಧ ಹೊಂದಬೇಕು ಅಂತ ಪ್ರತಿಪಾದನೆ ಮಾಡಿದ್ದಾರೆ. ಭಾರತೀಯ ಸಮುದಾಯವನ್ನ ಮೀಟ್ ಮಾಡಿದಾಗ ಕಾಶ್ಮೀರ ಭಾರತದ ಆಂತರಿಕ ವಿಚಾರ ಅಂತ ಕ್ಲಿಯರ್ ಆಗಿ ಇವರ ನಿಲುವನ್ನ ವ್ಯಕ್ತಪಡಿಸಿದ್ದಾರೆ. ಇದನ್ನ ಭಾರತ ಮತ್ತು ಪಾಕಿಸ್ತಾನವೇ ಬಗೆಹರಿಸಿಕೊಳ್ಳಬೇಕು ಅಂತ ಹೇಳಿದ್ದಾರೆ. ಆ ಮೂಲಕ ನಾನು ಮೂಗು ತೂರಿಸಲ್ಲ ಇದರಲ್ಲಿ ಅನ್ನೋದನ್ನ ಕ್ಲಿಯರ್ ಮಾಡಿದ್ದಾರೆ. ತಮ್ಮ ಮ್ಯಾನಿಫೆಸ್ಟೋದಲ್ಲೂ ಕೂಡ ಭಾರತದೊಂದಿಗೆ ಹೊಸ ಸ್ಟ್ರಾಟಜಿಕ್ ಪಾರ್ಟ್ನರ್ಶಿಪ್ ಅನ್ನ ಶುರು ಮಾಡಬೇಕು ಅಂತ ಹೇಳಿದ್ದಾರೆ. ಅಲ್ಲದೆ ಪ್ರಚಾರದ ವೇಳೆ ಭಾರತೀಯ ಸಮುದಾಯವನ್ನ ರೀಚ್ ಔಟ್ ಆಗೋಕೆ, ಹಿಂದೂ ಫೋಬಿಯಾವನ್ನ ಹೋಗಲಾಡಿಸೋಕೆ ದೀಪಾವಳಿ, ಹೋಳಿ ಹಬ್ಬಗಳಲ್ಲೂ ಕೂಡ ಸ್ಟಾರ್ಮರ್ ಭಾಗವಹಿಸಿದ್ದಾರೆ. ಜೂನ್ 28ನೇ ತಾರೀಕು ಕಿಂಗ್ಸ್ ಬರಿಯಲ್ಲಿದ್ದ ಸ್ವಾಮಿನಾರಾಯಣ್ ದೇವಸ್ಥಾನಕ್ಕೆ ಭೇಟಿ ನೀಡಿದ್ರು. ಜೊತೆಗೆ ಬಹಳ ಜನ ಭಾರತೀಯ ಮೂಲದ ಅಭ್ಯರ್ಥಿಗಳನ್ನೇ ಕಣಕ್ಕಿಳಿಸಿದ್ದಾರೆ. ಇದೆಲ್ಲಕ್ಕಿಂತ ಇಂಪಾರ್ಟೆಂಟ್ ಅಂದ್ರೆ ಸ್ಟಾರ್ಮರ್ ಭಾರತ ಮತ್ತು ಬ್ರಿಟನ್ ನಡುವಿನ FTA ಫ್ರೀ ಟ್ರೇಡ್ ಅಗ್ರಿಮೆಂಟ್ ಲೇಟ್ ಆಗ್ತಿರೋದಕ್ಕೆ ಮನಸಾರೆ ಕನ್ಸರ್ವೇಟಿವ್ ಪಾರ್ಟಿಯನ್ನ, ಸುನಕ್ರ ಪಾರ್ಟಿಯನ್ನ ಟೀಕಿಸಿದ್ದಾರೆ. ಇಷ್ಟು ವರ್ಷಗಳಿಂದ ಅಧಿಕಾರದಲ್ಲಿದ್ದರೆ ನಿಮ್ಮ ಕೈಲಿ ಆಗಿಲ್ಲ, ನೀವು ಹೋಗಿ, ನಾವು ಬರ್ತೀವಿ, ನಾವು ಬಂದು ಇಮ್ಮಿಡಿಯೇಟ್ ಆಗಿ ಭಾರತದೊಂದಿಗೆ ಮುಕ್ತ ವ್ಯಾಪಾರ ಒಪ್ಪಂದ ಮಾಡ್ಕೊಳ್ತೀವಿ, ಟ್ರೇಡ್, ಟೆಕ್ನಾಲಜಿ ಸೇರಿದಂತೆ ಹಲವಾರು ಕ್ಷೇತ್ರಗಳಲ್ಲಿ ಭಾರತದೊಂದಿಗೆ ಬ್ರಿಟನ್ ಸಹಕರಿಸಬೇಕು ಅಂತ ಹೇಳಿದ್ದಾರೆ. ಹೀಗಾಗಿ ಭಾರತಕ್ಕೆ ನೆಗೆಟಿವಿಟಿ ಏನೂ ಇಲ್ಲ ಸದ್ಯಕ್ಕೆ ಈ ಚುನಾವಣಾ ಫಲಿತಾಂಶ. ಜೊತೆಗೆ FTA ಒಪ್ಪಂದದಲ್ಲಿ ಭಾರತಕ್ಕೆ ದೊಡ್ಡ ತೊಡಕಾಗಿದ್ದೇ ಬ್ರಿಟನ್ನ ಅಸ್ಥಿರ ರಾಜಕಾರಣ. 8 ವರ್ಷಗಳಲ್ಲಿ 5 ಜನ PMಗಳು ಚೇಂಜ್ ಆದರು. ಆದರೆ ಲೇಬರ್ ಅಧಿಕಾರಕ್ಕೆ ಬಂದಿರೋದ್ರಿಂದ, ಕ್ಲಿಯರ್ ಮೆಜಾರಿಟಿಯೊಂದಿಗೆ, ಭರ್ಜರಿ ಬಹುಮತದೊಂದಿಗೆ ಬಂದಿರೋದ್ರಿಂದ ಕೊನೆಗೂ ಬ್ರಿಟನ್ ಪಾಲಿಟಿಕ್ಸ್ನಲ್ಲಿ ಸ್ಟೆಬಿಲಿಟಿ ಬಂದಿದೆ ಅಂತ ನಾವೀಗ ಪರಿಗಣಿಸಬಹುದು. ಇದರಿಂದ ಮುಕ್ತ ವ್ಯಾಪಾರ ಒಪ್ಪಂದದ ಮಾತುಕತೆಗಳನ್ನು ಮುಕ್ತವಾಗಿ ಸರಾಗವಾಗಿ ನಡೆಸಬಹುದು. ಆದರೆ ವೀಸಾ ವಿಚಾರದಲ್ಲಿ ಒಂದಿಷ್ಟು ಸಮಸ್ಯೆ ಆಗ್ಬೋದು. ಸದ್ಯ ಇಮಿಗ್ರೇಷನ್ ಬ್ರಿಟನ್ ರಾಜಕಾರಣದಲ್ಲಿ ದೊಡ್ಡ ಸಮಸ್ಯೆ. ವಲಸೆ ತಡಿಬೇಕು ಅಂತ ಎರಡೂ ಪಕ್ಷಗಳು ಒಕ್ಕರಲಾಗಿ ಹೇಳಿದ್ವು. ವಿರೋಧ ಪಕ್ಷವಾಗಿದ್ದ ಲೇಬರ್ ಪಾರ್ಟಿ ಕೂಡ ಕಠಿಣ ನಿಲುವನ್ನು ತಳೆದಿತ್ತು. ಆದರೆ FTA ಅಡಿ ಭಾರತ ಬ್ರಿಟನ್ನಲ್ಲಿರೋ ತನ್ನ ಸರ್ವಿಸ್ ಸೆಕ್ಟರ್ ಉದ್ಯೋಗಿಗಳಿಗೆ ಟೆಂಪ್ರರಿ ವೀಸಾ ಕೊಡಿ ಅಂತ ಕೇಳ್ತಾ ಇದೆ. ಹೀಗಾಗಿ ಈ ವಿಚಾರದಲ್ಲಿ ಲೇಬರ್ ಪಾರ್ಟಿ ಭಾರತದ ಆಗ್ರಹವನ್ನು ಒಪ್ಪೋದು ಸ್ವಲ್ಪ ಕಷ್ಟ ಆಗಬಹುದು. ಆದರೆ ಓವರಾಲ್ ಆಗಿ ಹೇಳೋದಾದರೆ ಭಾರತಕ್ಕೆ ಬ್ರಿಟನ್ನ ಈ ರಾಜಕೀಯ ಬೆಳವಣಿಗೆಯಿಂದ ದೊಡ್ಡ ಪ್ರಾಬ್ಲಮ್ಸ್ ಕಾಣ್ತಾ ಇಲ್ಲ.